ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇದು 9ನೇ ತರಗತಿಯ ಗಣಿತ ವಿಷಯದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಕೀ ಉತ್ತರಗಳೊಂದಿಗೆ ನೋಡೋಣ. ಆಲ್ರೆಡಿ ಒಂದು ಪಾಠ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ಸೊ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ಹಾಕಿದೆ. ಇನ್ನೊಂದು ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡ್ತೀನಿ. ಅದನ್ನು ಕೂಡ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಎಲ್ಲ ವಿಷಯಗಳಲ್ಲಿ ನಿಮ್ಮ SA2 ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ. ಸೊ ಅವುಗಳನ್ನು ನೋಡಿ ಪ್ರಶ್ನೆಗಳು ಬರ್ತವೆ. ಸೊ ಖಂಡಿತ ಅವುಗಳ ಬಗ್ಗೆ ಸ್ವಲ್ಪ ಹೆಚ್ಚು ತಾವುಗಳು ಎಫರ್ಟನ್ನು ಹಾಕಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮೊದಲ ಬೇಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆ ಆರಿಸಿ ಬರೀಬೇಕು. 8 ಪ್ರಶ್ನೆಗಳು ತಲಾ ಒಂದಕ್ಕೆ 8 ಪ್ರಶ್ನೆ 8 ಅಂಕ. ಮೊದಲ ಪ್ರಶ್ನೆ, ಪೂರ್ಣಾಂಕಗಳ ಸಂಗ್ರಹವನ್ನು ಸೂಚಿಸುವ ಸಂಕೇತ ಅಂತ ಕೇಳಿದ್ದಾರೆ. ಸೊ ಪೂರ್ಣಾಂಕವನ್ನು ಏನ್ ಮಾಡ್ತಾರೆ, Z ಅಕ್ಷರದಿಂದ ಸೂಚಿಸ್ತಾರೆ. ಸೊ W ಅಂದರೆ ಪೂರ್ಣಾಂಕಗಳು, ಹೋಲ್ ನಂಬರ್ಸ್ ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನು N ಅಕ್ಷರದಿಂದ ಗುರುತಿಸ್ತಾರೆ, ಅದು ಗೊತ್ತಿರಲಿ. ಎರಡನೇ ಪ್ರಶ್ನೆ, 5m4 + 3 ಪವರ್ 3 - 5m ಅಂದರೆ 5m ಘಾತ 4 3m ಘಾತ 4 - 7m ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ್ರು. ಡಿಗ್ರಿ ಅಂದರೆ ಯಾವ ಘಾತ ಸೂಚಿಯ ಬೆಲೆ ದೊಡ್ಡದಾಗಿರ್ತದಲ್ಲ ಅದೇ ಡಿಗ್ರಿ ಆಗಿರ್ತದ. ಏನು ಇಲ್ಲ ಅಂದ್ರೆ 1 ಇರ್ತದ, 3 ಅದ, 4 ಅದ. ಸೊ ಅತಿ ದೊಡ್ಡದು ಯಾವುದದ, 4 ಅಂತಕ್ಕಂಥದ್ದು ಅದ. ಪ್ರಶ್ನೆ 3, ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. 0 ಮತ್ತು 0. ಸೊ ಇವೆರಡನ್ನೇ ಏನಂತ ಕರೀತಾರೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರೀತಾರೆ. ಇನ್ನು ರೇಖಾಗಣಿತದ ಪಿತಾಮಹ ಕೇಳಿದ್ರು. ಸೊ ರೇಖಾಗಣಿತದ ಪಿತಾಮಹ ಅಂತಕ್ಕಂಥ ಯಾರಪ್ಪ ಅಂದರೆ ಅವರೇ ಯೂಕ್ಲಿಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ 5, ಒಂದು ವೃತ್ತದಲ್ಲಿ ರಚಿಸಬಹುದಾದ ತ್ರಿಜ್ಯಗಳ ಸಂಖ್ಯೆಗಳನ್ನು ಕೇಳಿದ್ದಾರೆ. ಸೊ ನಾವುಗಳು ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನು ರಚಿಸಬಹುದು? ಸೊ ಉತ್ತರ, ಒಂದು ವೃತ್ತದಲ್ಲಿ ಅನಂತ ಅಂದರೆ ಅಸಂಖ್ಯಾತ ಪ್ರಮಾಣದಲ್ಲಿ ನಾವು ತ್ರಿಜ್ಯಗಳನ್ನು ರಚಿಸಬಹುದು ಅನ್ನೋದನ್ನು ನಾವೇನು ಮಾಡಬೇಕು, ಬರಿಬೋದು. ಇನ್ನು ಪೈನ ಬೆಲೆ ಕೇಳಿದ್ದಾರೆ. ಸೊ ಪೈನ ಬೆಲೆ 3.14 ಅಂತಕ್ಕಂಥದ್ದು ಬರ್ತದೆ. ಸೊ ಪೈ ಅಂದರೆ 22/7. ಸೊ ಅದನ್ನು 22/7 ನಾವು ಏನು ಮಾಡಿದ್ವಿ ಅಂದರೆ, ಸೊ ದಶಮಾಂಶಗಳಲ್ಲಿ ಕೊಟ್ಟಾಗ 3.14 ಆಗ್ತದೆ. 180 ಡಿಗ್ರಿಗೆ ಸಮವಾಗಿರುವ ಕೋನವನ್ನು ಏನಂತ ಕೇಳ್ತಾರೆ, ಅದು ಸರಳ ಕೋನ ಅಂತ ಕರೀತಾರೆ. ಲಂಬ ಕೋನ 90 ಡಿಗ್ರಿಗೆ ಸಮ, 90 ಡಿಗ್ರಿಗಿಂತ ಕಡಿಮೆ ಅಧಿಕ ಕೋನ, ವಿಶಾಲ ಕೋನ 180ಕ್ಕಿಂತ ಹೆಚ್ಚು. ಇನ್ನು ತ್ರಿಭುಜದ ಹೆಸರು ಯಾವುದಂತ ಕೇಳಿದರೆ, 2 ಬಾಹುಗಳು ಮಾತ್ರ ಸಮ ಇದ್ದಾವೆ, ಸಮದ್ವಿಬಾಹು ತ್ರಿಭುಜ ಬರ್ತದೆ. ಸೊ ಇದು ಲಂಬ ಕೋನ ತ್ರಿಭುಜ ಬರ್ತದೆ, ನೆನಪಿಟ್ಕೊಡ್ರಿ. ಓಕೆನಾ, ಇದು ಲಘು ಕೋನ ತ್ರಿಭುಜ ಬರ್ತದೆ. ನೆಕ್ಸ್ಟ್ ಇದು ವಿಶಾಲ ಕೋನ ತ್ರಿಭುಜ ಬರ್ತಕ್ಕಂಥದ್ದು. ಸೊ ಈ ಥರ ವಿಶಾಲ ಕೋನ ತ್ರಿಭುಜ ಬರ್ತದೆ, ಅದು ಕೂಡ ಗೊತ್ತಿರಲಿ. ಇನ್ನು 1 ಮಾರ್ಕ್ ಕ್ವಶನ್ಸ್ ಕಡೆಗೆ ಹೋಗೋಣ. a⁴m × a⁴n = ಅಂತ ಕೇಳಿದ್ದಾರೆ. ಅಂದರೆ a ಘಾತ m ಮತ್ತು a ಘಾತ n ಅನ್ನ ಬೆಲೆ ಕೇಳಿದ್ದಾರೆ. ಸೊ a⁴ m + n ಅಂತಕ್ಕಂಥದ್ದು ನಿಮ್ಮ ಉತ್ತರಗಳಲ್ಲಿ ಕೊಡಬೇಕು. 10ನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನು ಹೇಳ್ತದಪ್ಪ, ax² ವರ್ಗ ಬಹುಪದೋಕ್ತಿ ಇದೆ. ಸೊ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತಕ್ಕಂಥದ್ದು AP of x 3x² + bx + c ಅಂತಕ್ಕಂಥದ್ದು ಬರ್ತದೆ. ಇನ್ನು 2x + 3y + 3.12 = 0 ಈ ಸಮೀಕರಣದಲ್ಲಿ ABC ಗಳ ಬೆಲೆಗಳನ್ನು ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಸೊ ಏನಪ್ಪ ಅಂದರೆ, a ಅಂದರೂ ಎಷ್ಟು ಬರಿಬೇಕು, 2 ಬರಿಬೇಕು. b ಅಂದರೆ ಎಷ್ಟು, 3 ಬರಿಬೇಕು. c ಅಂದರೆ ಎಷ್ಟು, 3.12 ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಸರಿ ಆಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಜಾಮಿಟ್ರಿ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಜಾಮಿಟ್ರಿ ಅಂತಕ್ಕಂಥ ಪದ ಅದು ಗ್ರೀಕ್ ಭಾಷೆ ಪದದಿಂದ ಬಂದಿದೆ. ಸೊ ಗ್ರೀಕ್ ಅನ್ನೋದು ಸರಿಯಾದ ಉತ್ತರ. 13ನೇ ಪ್ರಶ್ನೆ, ABCD ಚತುರ್ಭುಜದಲ್ಲಿ C ಕೋನದ ಅಳತೆ ಎಷ್ಟು? ಸೊ ಚತುರ್ಭುಜದಲ್ಲಿ 4 ಇರ್ತವೆ. ಸೊ ಪ್ರತಿಯೊಂದು ಏನಾಗಿರ್ತದಪ್ಪ ಅಂದ್ರೆ 90 ಡಿಗ್ರಿ ಆಗಿರ್ತದೆ. ಸೊ 90 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 14, O ಕೇಂದ್ರಳ ವೃತ್ತದಲ್ಲಿ PQ ನ ಹೆಸರೇನು ಅಂತ ಕೇಳಿದ್ರು. ಸೊ ಇಲ್ಲಿ ಬಿಂದು ಅದ. ಸೊ ಇದು ಬಿಂದುವಿನ ಮೂಲಕ PQ ಹಾದು ಹೋಗದ, ಅದನ್ನೇ ವ್ಯಾಸ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕೇಳಿರೋದು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ πRL ಅಂತಕ್ಕಂಥದ್ದು ಉತ್ತರ ಅದು ಬರ್ತದೆ. ಇನ್ನು ಹಿಸ್ಟೋಗ್ರಾಮ್ ಅಥವಾ ಆಯತ ಚಿತ್ರ ಎಂದರೆ ಏನಂತ ಕೇಳಿದ್ದಾರೆ. ಸೊ ಏನು ಬರೀತೀರಿ, ಅನುಕ್ರಮ ಆಯತಗಳ ನಡುವೆ ಯಾವುದೇ ಅಂತರ ಇರದೇ ಇರುವ ಒಂದು ಘನಾಕೃತಿಯಂತೆ ಕಂಡುಬರುವ ನಕ್ಷೆಯನ್ನು ಹಿಸ್ಟೋಗ್ರಾಮ್ ಅಥವಾ ಆಯತ ಚಿತ್ರ ಅಂತ ಕರಿತೀವಿ. ಇನ್ನು ಛೇದವನ್ನು ಅಕರ್ಣೀಕರಣಗೊಳಿಸಬೇಕು. ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಆಲ್ರೆಡಿ ಇದನ್ನು ಏನು ಮಾಡಿದ್ದಾರೆ, ನಿಮ್ಮ ಪುಸ್ತಕದಲ್ಲಿ ಬಿಡಿಸಿದ್ದಾರೆ. ಓಕೆನಾ. ಫಸ್ಟ್ ಏನು ಮಾಡಬೇಕು, ಇದರಲ್ಲಿ
ಒಂದು ಭಾಗಿಸು 2√3 ಇದೆ ಅಲ್ಲ. ಸೊ ಇದನ್ನು ಏನು ಮಾಡ್ತೀರಿಪ್ಪ ಅಂತಂದರೆ √3 2 ಮೈನಸ್ √3 ಗುಣಿಸಿ ಭಾಗಿಸ್ಬೇಕು, ನೆನಪಿಟ್ಕೊಡ್ರಿ. ಸೊ ಇದನ್ನು ಏನು ಮಾಡ್ತೀರಿ 2 ಮೈನಸ್ √3 ಗುಣಿಸಿ ಭಾಗಿಸ್ಬೇಕು. ಅವಾಗ 2 ಮೈನಸ್ √3 ಗುಣಿಸಿ ಭಾಗಿಸಿದಾಗ ಸೊ ನಮಗೇನಾಗ್ತದೆ 1 ಭಾಗಿಸು 2 ಪ್ಲಸ್ √3 ಇಂಟು 2 ಮೈನಸ್ √3 ಡಿವೈಡೆಡ್ ಬೈ 2 ಮೈನಸ್ √3 ಬರ್ತದೆ. ಆವಾಗ 2 ಮೈನಸ್ √3 ಡಿವೈಡೆಡ್ ಬೈ 4 ಮೈನಸ್ 2 ಆಗ್ತದೆ. ಆವಾಗ 2 = ಮೈನಸ್ √3 ಅಂತಕ್ಕಂಥದ್ದು ಬರ್ತದೆ. ಸೊ ಇದ್ರ ಉತ್ತರ ಎಷ್ಟು ಬರಬೇಕು 2 ಮೈನಸ್ √3 ಅಂತಕ್ಕಂಥದ್ದು ಬರಬೇಕು. ಇದು ಅದರ ಉತ್ತರ ಬರ್ತದೆ. ಇಷ್ಟು ಛೇದ ಕರ್ಣೀಕರಣಗೊಳಿಸಿದಾಗ ಈ ಲೆಕ್ಕ ಬರಬೇಕು. ಪುಸ್ತಕದಲ್ಲಿದೆ, ಅದನ್ನು ನೋಡ್ಕೊಡ್ರಿ. ಇನ್ನು ಅಪವರ್ತಿಸಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. x² + 5x + 6 ಅಂತಕ್ಕಂಥದ್ದು. ಸೊ ಅದನ್ನು ಏನು ಮಾಡ್ತೀರಿ 6ನ್ನು 5x ಮತ್ತು 6 ಅದನ್ನಲ್ಲ, ಅದನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದರೆ 6ನ್ನು 3 × 2 ಮಾಡ್ತೀರಿ. ಸೊ ಅವಾಗ ಇದು ಅಪವರ್ತಿಸಿದರೆ ಬರ್ತದೆ. ಪುಸ್ತಕದಲ್ಲಿ ಉದಾಹರಣೆ ಇದೆ, ನೋಡ್ಕೊಡ್ರಿ. ಇನ್ನು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಬೇಕು ಗುಣಲಬ್ಧ x + 3 x + 3 ಅಂತಕ್ಕಂಥದ್ದು. ಸೊ ಇದು ಕೂಡ ನಿತ್ಯ ಸಮೀಕರಣವನ್ನು ಹಾಕಬೇಕು. ಇನ್ನು ಯುಕ್ಲಿಡ್ನ ಯಾವುದಾದ್ರೂ 2 ವ್ಯಾಖ್ಯೆಗಳನ್ನು ಕೇಳಿದರೆ ಯುಕ್ಲಿಡ್ನ 7 ವ್ಯಾಖ್ಯೆಗಳು ನಿಮ್ಮ ಪುಸ್ತಕದಲ್ಲಿ ಇದೆ. ಸೊ ಫಸ್ಟ್ ಒಂದು ಬಿಂದುವಿಗೆ ಯಾವುದೇ ಒಂದು ಭಾಗವಿಲ್ಲ. ಎರಡನೇದು ಒಂದು ರೇಖೆ ಅನ್ನೋದು ಅಗಲರಹಿತ ಉದ್ದ. ಮೂರನೇದು ಒಂದು ರೇಖೆಯ ಅಂತ್ಯಗಳು ಬಿಂದುಗಳು. ನೆಕ್ಸ್ಟ್ 4ನೇದಿರೋದು ಒಂದು ಸರಳ ರೇಖೆಯು ಒಂದು ರೇಖೆಯಾಗಿದ್ದು ತನ್ನ ಮೇಲಿರುವ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ಇಷ್ಟು 4 ಹೇಳಿದ್ದೀನಿ, 2ಅನ್ನು ಬರೆದ್ರೂ ಕೂಡ ನಡೀತದೆ. ಚಿತ್ರದಲ್ಲಿ AB ಲಂಬ CD ಹಾಗಾದರೆ x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ವೆರಿ ಈಸಿ ಇದೆ. ಇದು 50 ಡಿಗ್ರಿ ಆಗಿತ್ತಂದ್ರೆ ಇದು ಎಷ್ಟಾಗಿರ್ತದೆ 130 ಡಿಗ್ರಿನೇ ಆಗಿರ್ತದೆ. ಯಾಕಂದರೆ ಇದು ಸರಳ ಕೋನ 180 ಡಿಗ್ರಿ ಆಗಬೇಕು. ಇನ್ನು ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ 12 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ವೆರಿ ಈಸಿ ಅದ. 14 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಬಾಹು ತ್ರಿಭುಜಗಳ ಸರ್ವಸಮ್ಮತಿಯ ನಿಯಮವನ್ನು ಬರೀರಿ. 3 ಮಾರ್ಕ್ಸಲ್ಲಿ √3 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಭಾಳ ಸಲ ಬರ್ತದೆ, ಕಲ್ಕೊಂಡೋಗಿ. x = 3 x = 1 x = 2 ಆದಾಗ ಬಹುಪದೋಕ್ತಿ 5x - 4x + 3 ಬೆಲೆ ಕಂಡುಹಿಡಿಯಿರಿ. 2x + y = 7 ಸಮೀಕರಣಕ್ಕೆ 3 ಪರಿಹಾರ ಕಂಡುಹಿಡಿಯಿರಿ. ಯುಕ್ಲಿಡ್ನ 3 ಆಧಾರ ಪ್ರತಿಜ್ಞೆಗಳು ಸ್ವಯಂ ಸಿದ್ಧಗಳು ಬಂದೇ ಬರ್ತಾ ಪ್ರಶ್ನೆಗಳು. ಚತುರ್ಭುಜದಲ್ಲಿರ್ತಕ್ಕಂಥ ಪ್ರಕಾರಗಳನ್ನು ಬರೀರಿ. ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡ್ತೇವೆ ಅಂತ ಸಾಧಿಸಿ. ಇದು ಕೂಡ ಬರಬೇಕು. 5 ಸೆಂಟಿಮೀಟರ್ 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳು ಪರಸ್ಪರ 2 ಬಿಂದುವಿನಲ್ಲಿ ಕತ್ತರಿಸ್ತವೆ. ಅವುಗಳ ಕೇಂದ್ರಗಳ ನಡುವಿನ ದೂರ 4 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಇನ್ನು ತ್ರಿಭುಜಾಕೃತಿಯ ಉದ್ಯಾನವನ ABCಯ ಬಾಹುಗಳ ಉದ್ದ 120 ಮೀಟರ್ 80 ಮೀಟರ್ 50 ಮೀಟರ್. ಉದ್ಯಾನವನದ ಮಾಲಿ ಧಾನ್ಯ ಅದರ ಸುತ್ತಲೂ ಬೇಲಿ ಹಾಕಲು ಮತ್ತು ಅದರಲ್ಲಿ ಹುಲ್ಲು ಬೆಳೆಸಲು ಹೆಚ್ಚಿಸಿದ್ದಾಳೆ. ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು? ಒಂದು ಬದಿಯಲ್ಲಿ ಬಾಗಿಲಿಗಾಗಿ 3 ಮೀಟರ್ ಅಗಲದ ಜಾಗ ಬಿಟ್ಟು ಪ್ರತಿ ಮೀಟರ್ಗೆ ₹20ರಂತೆ ಮುಳ್ಳು ತಂತಿಯಿಂದ ಬೇಲಿ ಹಾಕಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಇದು ಈಜಿ ಅದ. ಇನ್ನು ನೆಕ್ಸ್ಟ್ 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯಿರಿ. ಲಾಸ್ಟ್ 4 ಮಾರ್ಕ್ಸಲ್ಲಿ A 25 B -34 C 36 D -22 ನಿರ್ದೇಶಾಂಕಗಳಿಗೆ ನಕ್ಷೆ ರಚಿಸ್ರಿ. ಆಮೇಲೆ ಕೋನಗಳ ರಚಿಸಿ ಮತ್ತು ಹೆಸರಿಸಬೇಕು. ರೇಖೆ ಮತ್ತು ಕೋನ, ಛೇದಿಸೋ ರೇಖೆ, ಶೃಂಗಾಭಿಮುಖ ಕೋನ, ಛೇದಿಸದ ರೇಖೆ, ಸರಳ ಯುಗ್ಮ. ಪ್ರಮೇಯದ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತಾನೆ ಸಾಧಿಸ್ರಿ. ಇನ್ನು ಸಾಮಾನ್ಯ ಚತುರ್ಭುಜದ 4 ಗುಣಲಕ್ಷಣಗಳನ್ನು ಕೇಳಿದ್ದಾರೆ, ಕಲ್ಕೊಂಡೋಗಿ. ಸೊ ಇಲ್ಲಿ ಗೆದ್ದ ಸ್ಥಾನಗಳ ಬಗ್ಗೆ ಇದ್ದಾವೆ. ವೆರಿ ಈಸಿ. ಮತದಾರರ ಫಲಿತಾಂಶವನ್ನು ಪ್ರತಿನಿಧಿಸುವ ಸ್ತಂಭ ಲೇಖನ ಬಳಸಬೇಕು. ಈ ತರನಾಗಿರ್ತಕ್ಕಂಥ ಸ್ತಂಭ ಲೇಖಗಳು ಬರ್ತದೆ. ಯಾವ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂತ ಕೇಳಿದರೆ ಎ ರಾಜಕೀಯ ಪಕ್ಷ ಅಂತ ಬರೆದ್ರೆ ಸಾಕು. ಇಷ್ಟು ಮಾಡಲ್ ಕ್ವಶನ್ ಪೇಪರ್ ಇತ್ತು ಗಣಿತದಲ್ಲಿ. ಸೊ 1 ಮಾರ್ಕ್ವರೆಗೂ ನಾನು ಆನ್ಸರ್ಗಳನ್ನು ಹೇಳಿದ್ದೀನಿ. ಬಾಕಿ ಎಲ್ಲ ತಾವುಗಳು ಸ್ವಲ್ಪ ಪ್ರಿಪೇರ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗ್ತೀನಿ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋಗಳಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.